ಇವಿಎಂ ಮತ್ತು ವಿವಿಪ್ಯಾಟ್ ತಾಳೆ ವಿಚಾರವಾಗಿ ಚುನಾವಣಾ ಆಯೋಗ ಏನ್ ನಿರ್ಧಾರ ಕೈಗೊಳ್ಳುತ್ತೆ ಅನ್ನೋದು ಈಗ ಸಹಜವಾಗಿ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಫಲಿತಾಂಶ ಸಿಗೋದು ವಿಳಂಬ ಆಗುವಂತ ಚಾನ್ಸಸ್ ಜಾಸ್ತಿ ಇದೆ ಅಂತ ಚುನಾವಣಾ ಆಯೋಗ ಪದೇ ಪದೇ ಹೇಳ್ತಾನೆ ಇತ್ತು. 24ರ ಮುಂಜಾನೆವರೆಗೆ ಮತ ಎಣಿಕೆ ಮಾಡಬೇಕಾಗುತ್ತೆ ಅಂತ ಚಾನ್ಸಸ್ ಜಾಸ್ತಿ ಇರೋದು. ಇವಿಎಂ ಹಾಗೇನೆ ವಿವಿಪ್ಯಾಟ್ ತಾಳೆಯಿಂದ ರಿಸಲ್ಟ್ ಅಲ್ಲಿ ವಿಳಂಬ ಆಗುತ್ತೆ. ಯಾಕಂದ್ರೆ ನಾಳೆ ರಿಸಲ್ಟ್ ಇರೋದು ಸದ್ಯಕ್ಕೆ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆಯಲ್ಲ, ಅದ್ರ ಪ್ರಕಾರನೇ ಚುನಾವಣಾ ಆಯೋಗ ಈಗ ನಡ್ಕೋಬೇಕಾಗುತ್ತೆ. ಹಾಗೆ ನೋಡಕ್ ಹೋದ್ರೇನೆ ರಾತ್ರಿ 8ರಿಂದ 9 ಗಂಟೆ 10 ಗಂಟೆ ಕೂಡ ಆಗಬಹುದು ರಿಸಲ್ಟ್ ಫೈನಲ್ ಆಗಿ ಅನೌನ್ಸ್ ಆಗೋದಕ್ಕೆ, ಯಾರ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತೆ ಅಂತ ಕಂಪ್ಲೀಟ್ ಆಗಿ ಪಿಕ್ಚರ್ ಸಿಗೋದಕ್ಕೆ. ಸೊ ಇವಾಗ ಏನಾದ್ರೂ ಚುನಾವಣಾ ಆಯೋಗ ಏನ್ ಕ್ರಮ ಕೈಗೊಳ್ಳುತ್ತೆ, ಏನ್ ಆದೇಶವನ್ನ ಅನೌನ್ಸ್ ಮಾಡುತ್ತೆ ಅನ್ನೋದು ಈಗ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. 24ರ ಮುಂಜಾನೆ ತನಕ ಬಹುಶಃ ರಿಸಲ್ಟ್ ಅಂದ್ರೆ ಕೌಂಟಿಂಗ್ ನಡೆದ್ರೂ ಕೂಡ ಆಶ್ಚರ್ಯ ಇಲ್ಲ. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಚಿದಾನಂದ್ ಪಟೇಲ್. ಈಗ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಬಿಟ್ಟಿದೆ ಚುನಾವಣಾ ಆಯೋಗಕ್ಕೆ. ಚುನಾವಣಾ ಆಯೋಗ ಏನ್ ನಿರ್ಧಾರ ಕೈಗೊಳ್ಳುತ್ತೆ ಅನ್ನೋದು ಈಗ ಸಂಜೆ ಒಳಗೆ ಬಹುಶಃ ಅಧಿಕೃತವಾಗಿ ಅನೌನ್ಸ್ ಆಗುತ್ತೆ. ಅದ್ರ ಮೇಲೆ ಎಲ್ಲ ನಿರೀಕ್ಷೆ ಇರೋದು. ವಿಪಕ್ಷಗಳ ಆಗ್ರಹಕ್ಕೆ ಹಾಗಾದ್ರೆ ಚುನಾವಣಾ ಆಯೋಗ ಗ್ರೀನ್ ಸಿಗ್ನಲ್ ಕೊಟ್ರೆ ಏನ್ ಆಗಬಹುದು, ಯಾವ ರೀತಿ ವಿಳಂಬ ಆಗುತ್ತೆ ಈ ರಿಸಲ್ಟ್ ಅಲ್ಲಿ? ಶರ್ಮಿತ್ ಶೆಟ್ಟಿ, ಇವಿಎಂನ ಕಂಟ್ರೋಲ್ ಯೂನಿಟ್ಗಳಲ್ಲಿ ಬಿದ್ದ ಮತಗಳನ್ನ ಖಾತರಿಪಡಿಸಿಕೊಳ್ಳಲು ವಿವಿಪ್ಯಾಟ್ನ ಮುದ್ರಿತ ಚೀಟಿಗಳನ್ನು ಎಣಿಸಿ ನಂತರ ಅದನ್ನ ತಾಳೆ ಮಾಡಲಾಗುತ್ತದೆ. ಈ ಹಿಂದೆ ಕೇಂದ್ರ ಚುನಾವಣಾ ಆಯೋಗ ತನ್ನ ಸ್ವಯಂ ನಿರ್ಧಾರದಂತೆ ಪ್ರತಿ ವಿಧಾನಸಭಾ ಕ್ಷೇತ್ರದ ಯಾವುದಾದ್ರೂ ಒಂದು ಮತಗಟ್ಟೆಯನ್ನ ಆಯ್ಕೆ ಮಾಡಿಕೊಂಡು ಅದರ ವಿವಿಪ್ಯಾಟ್ ನ ಮುದ್ರಿತ ಚೀಟಿಗಳನ್ನ ಎಣಿಸಿ ತಾಳೆ ಮಾಡ್ತಿತ್ತು. ಆದ್ರೆ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ನೀಡಿರುವ ಆದೇಶದ ಹಿನ್ನೆಲೆಯಲ್ಲಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಪ್ರತಿ ವಿಧಾನಸಭಾ ಕ್ಷೇತ್ರದ 5 ಮತಗಟ್ಟೆಗಳ ವಿವಿಪ್ಯಾಟ್ ಮುದ್ರಿತ ಚೀಟಿಗಳನ್ನ ಎಣಿಸಿ ಅವುಗಳನ್ನ ಇವಿಎಂನ ಕಂಟ್ರೋಲ್ ಯೂನಿಟ್ ನ ಮತಗಳಿಗೆ ತಾಳೆ ಹಾಕಲಾಗ್ತದೆ. ಇದಕ್ಕಾಗಿ ಪ್ರತಿ ಮತ ಎಣಿಕೆ 14 ಟೇಬಲ್ಗಳ ಮತಗಟ್ಟೆಗಳ ಪೈಕಿ ಲಾಟ್ರಿ ಎತ್ತುವ ಮೂಲಕ 5 ಮತಗಟ್ಟೆಗಳನ್ನ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. ಅಂದ್ರೆ ಒಂದು ವಿಧಾನಸಭೆಯಿಂದ 5 ಮತಗಟ್ಟೆಗಳನ್ನ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. ಆ ಮುಖಾಂತರ ಒಂದು ಇವಿಎಂ ಮತ್ತು ವಿವಿಪ್ಯಾಟ್ ನಲ್ಲಿ ಇರ್ತಕ್ಕಂಥದ್ದು ಅಂದ್ರೆ ತಾಳೆ ಹಾಕಲು ಕನಿಷ್ಠ 45 ನಿಮಿಷ ಬೇಕಾಗುತ್ತದೆ. ಅಂದ್ರೆ ಎಲ್ಲಾ 5 ಮತಗಟ್ಟೆಗಳ ವಿವಿಪ್ಯಾಟ್ ಅನ್ನು ಏಕಕಾಲಕ್ಕೆ ಎಣಿಕೆ ಮಾಡಲು ಸಾಧ್ಯ ಇಲ್ಲ. ಬದಲಾಗಿ ಒಂದಾದ ಮೇಲೆ ಒಂದನ್ನು ಎಣಿಕೆ ಮಾಡಲಾಗ್ತದೆ. ಇನ್ನುಳಿದಂತೆ ತಾಂತ್ರಿಕ ದೋಷದಿಂದಾಗಿ ಕಂಟ್ರೋಲ್ ಯೂನಿಟ್ ಡಿಸ್ಪ್ಲೇ ಆಗದಿದ್ರೆ, ಅಣಕು ಮತದಾನ ಮಾಹಿತಿಯನ್ನು ಅಳಿಸದೇ ಇದ್ರೆ ಅಥವಾ ಮಾನವ ನಿರ್ಮಿತ ಲೋಪಗಳೇನಾದ್ರೂ ಇದ್ರೂ ಸಹ ವಿವಿಪ್ಯಾಟ್ ಮುದ್ರಿತ ಚೀಟಿಗಳನ್ನೇ ಎಣಿಸಲಾಗುತ್ತದೆ. ಒಟ್ಟಿನಲ್ಲಿ ಚುನಾವಣಾ ಮಾದರಿ ನೀತಿ ಸಮಿತಿ ನಿಯಮಗಳು 1961ರ ಪ್ರಕಾರ ಇವಿಎಂನ ಕೊನೆಯ ಸುತ್ತಿನ ಎಣಿಕೆ ಪೂರ್ಣಗೊಂಡ ಬಳಿಕ ವಿವಿಪ್ಯಾಟ್ ನಲ್ಲಿರುವ ಮುದ್ರಿತ ಚೀಟಿಗಳನ್ನು ಕೂಡ ಎಣಿಕೆ ಮಾಡಲಾಗ್ತದೆ. ಒಟ್ಟಿನಲ್ಲಿ ಇದು ವಿಳಂಬ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಅಂದ್ರೆ ಒಂದು ಇವಿಎಂ ಮತ್ತು ವಿವಿಪ್ಯಾಟ್ ನ ಎಣಿಕೆಗೆ 45 ನಿಮಿಷ ಕನಿಷ್ಠ ಬೇಕಾಗಿದ್ರಿಂದ ಬಹುತೇಕ ಆಯಾ ವಿಧಾನಸಭೆ ವ್ಯಾಪ್ತಿಯಲ್ಲಿ 5 ಇವಿಎಂ ಮತ್ತು ವಿವಿಪ್ಯಾಟ್ ಗಳಿರೋದ್ರಿಂದ ಮತದಾನ ಪ್ರಕ್ರಿಯೆ ಆರಂಭವಾಗುವುದೇ ಅಂದ್ರೆ ಒರಿಜಿನಲಿ ಆರಂಭವಾಗುವುದೇ ಮಿನಿಮಮ್ 2ರಿಂದ 3 ಗಂಟೆಯ ನಂತರ ಅಂತಲೇ ಹೇಳಲಾಗ್ತಿದೆ. ಶರ್ಮಿತಾ ಶೆಟ್ಟಿ. ಓಕೆ, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.